ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಅಯೋಧ್ಯ ಮಹಾತ್ಮ್ಯದಲ್ಲಿ ಬ್ರಹ್ಮಕುಂಡ ಸಹಸ್ರಧಾರ ತೀರ್ಥ ಮಹಾತ್ಮ್ಯ ವರ್ಣನವೆಂಬ 2ನೇ ಅಧ್ಯಾಯಕ್ಕೆ ಸ್ವಾಗತ. ಸೂತ ಪುರಾಣಿಕನು ಹೇಳುತ್ತಾನೆ, ಎಲೈ ದ್ವಿಜೋತ್ತಮರೇ, ಅಗಸ್ತ್ಯ ಮುನಿಯು ಈ ರೀತಿ ಚಕ್ರತೀರ್ಥಕ್ಕೆ ಸಂಬಂಧಿಸಿದ ಕಥೆಯನ್ನು, ವಿಭುವಾದ ವಿಷ್ಣುಹರಿಯ ಕಥೆಯನ್ನು ತಿಳಿಸಿದ ಬಳಿಕ ಮತ್ತೆ ಈ ರೀತಿ ಹೇಳತೊಡಗಿದನು. ಅಗಸ್ತ್ಯನು ಹೇಳುತ್ತಾನೆ, ಪೂರ್ವದಲ್ಲಿ ಬ್ರಹ್ಮನು ಜಗತ್ತನ್ನು ಸೃಜಿಸಿದ ಬಳಿಕ ಅಚ್ಯುತನಾದ ಶ್ರೀಹರಿಯು ಅಯೋಧ್ಯಾವಾಸಿಯಾಗಿರುವನು ಎಂದರಿತು ತಾನು ಅಲ್ಲಿಯೇ ನೆಲೆಸಿದ್ದನು. ಬ್ರಹ್ಮನು ಅಲ್ಲಿಗೆ ಬಂದ ತರುವಾಯ ಯಥಾವಿಧಿಯಾಗಿ ಯಾತ್ರೆಯನ್ನು ಮಾಡಿದನು. ಅಲ್ಲಿಯೇ ನಾನಾ ಸಾಮಗ್ರಿಗಳನ್ನು ಕೂಡಿಸಿಕೊಂಡು ವಿಧಿವತ್ತಾಗಿ ಯಜ್ಞವನ್ನು ಮಾಡಿದನು. ಬಳಿಕ ಲೋಕಪಿತಾಮಹನಾದ ಆ ಬ್ರಹ್ಮನು ಅಲ್ಲಿ ನಾನಾ ದೇವತೆಗಳಿಂದ ಕೂಡಿರುವ ವಿಸ್ತಾರವಾದ ಕುಂಡವನ್ನು ತನ್ನ ಹೆಸರಿನಿಂದ ನಿರ್ಮಿಸಿದನು. ಆ ಕುಂಡವು ವಿಸ್ತಾರವಾದ ನೀರಿನ ತೆರೆಗಳಿಂದ ಕೂಡಿದುದಾಗಿಯೂ ಪಾಪವನ್ನು ಪರಿಹರಿಸುವುದಾಗಿಯೂ ಕುಮುದ, ಉತ್ಪಲ, ಕಲ್ಲಾರ, ಪುಂಡರೀಕ ಪುಷ್ಪಗಳ ಗುಂಪಿನಿಂದ ನಿಬಿಡವಾಗಿಯೂ ಹಂಸ, ಸಾರಸ, ಚಕ್ರವಾಕವೇ ಮೊದಲಾದ ಹಕ್ಕಿಗಳಿಂದ ತುಂಬಿ ಮನೋಹರವಾಗಿಯೂ ದಡದಲ್ಲಿ ಬೆಳೆದು ನಿಂತ ಮರಗಳಲ್ಲಿ ಉಲ್ಲಾಸದಿಂದೆಸೆಯುವ ಪಕ್ಷಿಗಣದಿಂದ ಕೂಡಿದುದಾಗಿಯೂ ರಂಜಿಸುತ್ತಿರುವುದು. ಸಮಸ್ತ ದೇವತೆಗಳು ಆ ಕುಂಡದಲ್ಲಿ ಸ್ನಾನ ಮಾಡಿ ನಿಜವಾಗಿಯೂ ಶುದ್ಧರಾಗಿ ನಿಷ್ಕಲ್ಮಷರು, ನಿರ್ಮಲ ಕಾಂತಿಯುಕ್ತರೂ ಆದರು. ಮಹತ್ತಾದ ಆ ಆಶ್ಚರ್ಯವನ್ನು ಕಂಡು ಸಮಸ್ತ ದೇವತೆಗಳು ತಟಕ್ಕನೆ ಬ್ರಹ್ಮನಿಗೆ ಅಡ್ಡಬಿದ್ದು ಭಕ್ತಿಯಿಂದ ಅಂಜಲಿಯನ್ನು ಕಲ್ಪಿಸಿಕೊಂಡು ಬಿನ್ನಹ ಮಾಡಿದರು. ದೇವತೆಗಳು ಕೇಳುತ್ತಾರೆ, ಭಗವನ್ ಕಮಲಾಸನ, ನಿರ್ಮಲ ಕಾಂತಿಯೆಂದೊಡಗೂಡಿದ ಈ ಕುಂಡದ ಮಹಾತ್ಮ್ಯವೆಲ್ಲವನ್ನು ಯಥಾರ್ಥವಾಗಿ ನಮಗೆ ತಿಳಿಸು. ಇಲ್ಲಿ ಸ್ನಾನ ಮಾಡಿದುದರಿಂದ ನಮಗೆಲ್ಲರಿಗೂ ಕಲ್ಮಶವು ಕಳೆಯಿತು. ಈ ಕುಂಡದಲ್ಲಿ ಇಂತಹ ಮಹದಾಶ್ಚರ್ಯವನ್ನು ಕಂಡು ನಾವೆಲ್ಲರೂ ವಿಸ್ಮಿತರಾಗಿದ್ದೇವೆ. ಆದುದರಿಂದ ಎಲೈ ಸುರಶ್ರೇಷ್ಠನೇ, ಇದರ ಮಹಾತ್ಮ್ಯವನ್ನು ಕೃಪೆಯಿಂದ ನಮಗೆ ತಿಳಿಯ ಹೇಳು. ಬ್ರಹ್ಮನು ಹೇಳುತ್ತಾನೆ, ವಿಸ್ಮಯ ಹೊಂದಿರುವ ಸಮಸ್ತ ದೇವತೆಗಳು ಈ ಕುಂಡದ ಮಹಾತ್ಮ್ಯವನ್ನು ಸಾವಧಾನವಾಗಿ ಕೇಳಿರಿ. ಈ ಮಹಾತ್ಮ್ಯವು ನಾನಾ ಫಲಗಳಿಂದ ಕೂಡಿರುವುದು. ಪಾಪಾತ್ಮರಾದ ಮಾನವರು ಕೂಡ ಇಲ್ಲಿ ವಿಧಿ ಪ್ರಕಾರವಾಗಿ ಸ್ನಾನ ಮಾಡುವುದರಿಂದ ಹಂಸಗಳನ್ನು ಹೂಡಿದ ವಿಮಾನಗಳನ್ನೇರಿ ಮನೋಹರವಾದ ಬಟ್ಟೆಗಳನ್ನುಟ್ಟು ಸಮಸ್ತ ಭೂತಗಳಿಗೂ ಪ್ರಳಯ ಹೊಂದುವವರೆಗೂ ಸಮಸ್ತ ಭೂತಗಳು ಪ್ರಳಯ ಹೊಂದುವವರೆಗೂ ಬ್ರಹ್ಮಲೋಕದಲ್ಲಿ ವಾಸ ಮಾಡುತ್ತಾರೆ. ಎಲೈ ಸುರೋತ್ತಮರೇ, ಇಲ್ಲಿ ಯಥಾಶಕ್ತಿಯಾಗಿ ದಾನ ಮಾಡುವುದರಿಂದಲೂ ಹೋಮ ಮಾಡುವುದರಿಂದಲೂ ತುಲಾ ಅಶ್ವಮೇಧಗಳ ಪುಣ್ಯವನ್ನು ಪಡೆಯುತ್ತಾರೆ. ನನ್ನ ಹೆಸರಿನ ಈ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ನರನು ಶ್ರೀಮಂತನಾಗುತ್ತಾನೆ. ಆದುದರಿಂದ ಇಲ್ಲಿ ವಿಧಿ ಪ್ರಕಾರವಾಗಿ ಮಾಡಿದ ಸ್ನಾನ, ದಾನ, ಜಪ ಮೊದಲಾದವು ಸರ್ವ ಯಜ್ಞಗಳಿಗೂ ಸಮಾನವಾಗಿರುತ್ತವೆಯಲ್ಲದೆ ಮಹಾಪಾತಕಗಳನ್ನು ನಾಶ ಮಾಡುತ್ತವೆ. ಇನ್ನು ಮುಂದೆ ಇದು ಬ್ರಹ್ಮಕುಂಡವೆಂದು ಪ್ರಖ್ಯಾತಿಯನ್ನು ಪಡೆಯುತ್ತದೆ. ಈ ಕುಂಡದಲ್ಲಿ ಸದಾಕಾಲವೂ ನನ್ನ ಸಾನ್ನಿಧ್ಯವಿರುತ್ತದೆ. ಎಲೈ ಸುರೋತ್ತಮರೇ, ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಇಲ್ಲಿ ವಾರ್ಷಿಕ ಜಾತ್ರೆಯು ನಡೆಯುತ್ತದೆ. ಆಗ ಈ ಜಾತ್ರೆಯು ಶುಭವನ್ನು ಕೊಡತಕ್ಕದ್ದು, ಮಹಾಪಾಪಗಳ ರಾಶಿಯನ್ನು ನಾಶ ಮಾಡತಕ್ಕದ್ದು ಆಗಿರುವುದು. ಎಲೈ ಸುರರೇ, ವೃತಿಯಾದವನು ಯಾತ್ರಿಕನು ಸದಾಕಾಲವೂ ಈ ತೀರ್ಥದಲ್ಲಿ ವಿಪ್ರರಿಗೆ ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನವನ್ನು, ವಿವಿಧ ವಸ್ತ್ರಗಳನ್ನು ದಾನ ಮಾಡಬೇಕು. ಸ್ವಶಕ್ತಿಗೆ ಅನುಸಾರವಾಗಿ ಬ್ರಾಹ್ಮಣರಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಅಗಸ್ತ್ಯನು ಹೇಳುತ್ತಾನೆ, ಎಲೈ ತಪೋಧನನೇ, ಲೋಕಪಿತಾಮಹನು ದೇವದೇವನೂ ಆದ ಬ್ರಹ್ಮನು ಇಂತೆಂದು ನುಡಿದು ತೀರ್ಥವನ್ನು ಅನುಗ್ರಹಿಸಿ ದೇವತೆಗಳೊಡನೆ ಅಂತರ್ಧಾನ ಹೊಂದಿದನು. ಅಂದು ಮೊದಲಾಗಿ ಆ ಬ್ರಹ್ಮಕುಂಡವು ಭೂಮಿಯಲ್ಲಿಯೇ ಬಹಳ ವಿಖ್ಯಾತವಾಯಿತು. ಮಹತ್ತಾದ ಆ ಕುಂಡವು ಚಕ್ರತೀರ್ಥಕ್ಕೆ ಪೂರ್ವ ದಿಕ್ಕಿನಲ್ಲಿ ನೆಲೆಸಿರುವುದು. ಸೂತ ಪುರಾಣಿಕನು ಹೇಳುತ್ತಾನೆ, ತಪೋರಾಶಿಯು ಕುಂಭಸಂಭವನೂ ಆದ ಆ ಅಗಸ್ತ್ಯ ಮುನಿಯು ಹೀಗೆ ಹೇಳಿ ಮತ್ತೆ ಪ್ರಶ್ನಿಸಲ್ಪಟ್ಟವನಾಗಿ ವ್ಯಾಸಮುನಿಗೆ ಆ ಕಥೆಯನ್ನು ಹೇಳಿದನು. ಅಗಸ್ತ್ಯನು ಹೇಳುತ್ತಾನೆ, ಎಲೈ ಪುಣ್ಯವಂತನೇ, ದುಷ್ಕೃತ ಮಾಡಿದವರಿಗೆ ದುರ್ಲಭವಾದ ಮತ್ತೊಂದು ತೀರ್ಥವನ್ನು ತಿಳಿಸುತ್ತೇನೆ ಕೇಳು. ಅದಕ್ಕೆ ಋಣಮೋಚನವೆಂದು ಹೆಸರು. ಅದು ಸರಿಯೂ ನದಿಯ ತೀರದಲ್ಲಿರುವುದು. ಎಲೈ ಮುನಿಶ್ರೇಷ್ಠನೇ, ಬ್ರಹ್ಮಕುಂಡದಿಂದ 700 ಧನುಸ್ಸುಗಳ ದೂರದಲ್ಲಿ ಪೂರ್ವೋತ್ತರ ದಿಕ್ಕಿನ ಅಂದರೆ ಈಶಾನ್ಯ ಭಾಗದಲ್ಲಿ ಸರಿಯೂ ನದಿಯ ಜಲದಲ್ಲಿಯೇ ಆ ತೀರ್ಥವಿರುವುದು. ಅಲ್ಲಿ ಪೂರ್ವದಲ್ಲಿ ಲೋಮಶ ಮುನಿಶ್ರೇಷ್ಠನು ತೀರ್ಥಯಾತ್ರೆಯ ಸಂದರ್ಭದಲ್ಲಿ ವಿಧಿ ಪ್ರಕಾರವಾಗಿ ಸ್ನಾನ ಮಾಡಿದನು. ಆಗ ಆತನು ಋಣ ವಿಮುಕ್ತನಾಗಿ ಕಲ್ಮಶರಹಿತನಾದನು.
ಮಹತ್ತಾದ ಆ ಆಶ್ಚರ್ಯವನ್ನು ಕಂಡು ಆನಂದಗೊಂಡು ಮುನಿಗಳನ್ನು ಕುರಿತು ಆತನು ಇಂತೆಂದನು. ಎಲೈ ಮುನಿಗಳಿರ, ಮಹತ್ತರವಾದ ಈ ತೀರ್ಥಶ್ರೇಷ್ಠದ ಗುಣಗಳನ್ನು ನೋಡಿರಿ ಎಂದು ಭುಜಗಳನ್ನು ಮೇಲಕ್ಕೆತ್ತಿ ಆತನು ಹರ್ಷದಿಂದ ಕಣ್ಣೀರು ಸುರಿಸುತ್ತಾ ಹೇಳತೊಡಗಿದನು. ಲೋಮಶನು ಹೇಳುತ್ತಾನೆ, ಇದು ಋಣಮೋಚನವೆಂಬ ಸರ್ವಶ್ರೇಷ್ಠವಾದ ತೀರ್ಥವು. ಇಲ್ಲಿ ಸ್ನಾನ ಮಾಡುವುದರಿಂದ ಜಂತುಗಳಿಗೆ ಋಣ ಪರಿಹಾರ ಉಂಟಾಗುತ್ತದೆ. ಮನುಷ್ಯರಿಗೆ ಐಹಿಕ ಮತ್ತು ಪಾರಲೌಕಿಕವಾದ ಋಣತ್ರಯಗಳು ಯಾವುವು ಇರುವವೋ ಅವೆಲ್ಲವೂ ಈ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾತ್ರದಿಂದ ಒಂದು ಕ್ಷಣದಲ್ಲಿಯೇ ನಾಶವಾಗುತ್ತವೆ. ಇದು ತೀರ್ಥಗಳಲ್ಲೆಲ್ಲ ಉತ್ತಮವಾದುದು, ತಕ್ಷಣವೇ ನಂಬಿಕೆಯನ್ನು ಉಂಟು ಮಾಡಿಕೊಡುವಂತಹುದು. ನನಗೆ ಕೂಡ ಇದರ ಫಲವು ಈಗ ಚೆನ್ನಾಗಿ ಅನುಭವಕ್ಕೆ ಬಂದಿದೆ. ಆದುದರಿಂದ ಫಲವನ್ನು ಬಯಸುವಂತಹವರು ಶ್ರದ್ಧೆಯಿಂದ ಕೂಡಿದವರಾಗಿ ವಿಧಿಯನ್ನು ಅನುಸರಿಸಿ ತಮ್ಮ ತಮ್ಮ ಶಕ್ತಿಗೆ ತಕ್ಕಂತೆ ಇಲ್ಲಿ ಸ್ನಾನವನ್ನು ದಾನವನ್ನು ಮಾಡತಕ್ಕದ್ದು. ಈ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಸುವರ್ಣವನ್ನು ವಸ್ತ್ರಾದಿಗಳನ್ನು ಶಕ್ತಿಯಾನುಸಾರವಾಗಿ ದಾನ ಮಾಡಬೇಕು. ಅಗಸ್ತ್ಯನು ಹೇಳುತ್ತಾನೆ, ಮುನಿಶ್ರೇಷ್ಠನಾದ ಲೋಮಶನು ಈ ರೀತಿ ಆ ತೀರ್ಥ ಮಹಾತ್ಮ್ಯವನ್ನು ವಿವರಿಸಿ ಹೇಳಿದ ಬಳಿಕ ಆ ತೀರ್ಥದ ಗುಣಗಳನ್ನು ಸಂತೋಷದಿಂದ ಸ್ತುತಿಸುತ್ತಾ ಅಂತರ್ಧಾನವನ್ನು ಹೊಂದಿದನು. ಎಲೈ ಬ್ರಾಹ್ಮಣನೇ, ಋಣಮೋಚನವೆಂಬ ಆ ತೀರ್ಥವು ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಸ್ನಾನ ಮಾಡುವುದರಿಂದ ಪ್ರಾಣಿಗಳ ಋಣವು ಆ ಕ್ಷಣವೇ ನಾಶವಾಗುತ್ತದೆ. ಋಣಮೋಚನ ತೀರ್ಥದ ಪೂರ್ವಕ್ಕೆ 200 ಧನುಸ್ಸುಗಳ ದೂರದಲ್ಲಿ ಸರಯೂ ಜಲದಲ್ಲಿ ಪಾಪಮೋಚನವೆಂಬ ತೀರ್ಥವಿದೆ. ಅಲ್ಲಿ ಸ್ನಾನ ಮಾಡುವುದರಿಂದ ಮಾನವನು ತಕ್ಷಣವೇ ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಶುದ್ಧಾತ್ಮನಾಗುತ್ತಾನೆ. ಈ ವಿಷಯವಾಗಿ ವಿಚಾರ ಮಾಡಬೇಕಾದುದೇ ಇಲ್ಲ. ಎಲೈ ಮುನಿಶ್ರೇಷ್ಠನೇ, ಅಲ್ಲಿ ನಾನು ಅದ್ಭುತವಾದ ಮಹಾತ್ಮ್ಯವನ್ನು ಕಂಡೆನು. ಪಾಂಚಾಲ ದೇಶದಲ್ಲಿ ಹುಟ್ಟಿದವನಾದ ನರಹರಿ ಎಂಬ ಹೆಸರಿನ ಬ್ರಾಹ್ಮಣನು ದುಷ್ಟ ಸಂಘ ಪ್ರಭಾವದಿಂದ ಪಾಪಾತ್ಮನಾದನು. ಆ ಪಾಪಿಗಳ ಸಹವಾಸದಿಂದ ಬ್ರಹ್ಮಹತ್ಯವೇ ಮೊದಲಾದ ನಾನಾ ವಿಧವಾದ ಪಾಪಗಳನ್ನು ಮಾಡಿದನು. ವೇದ ಮಾರ್ಗವನ್ನು ನಿಂದಿಸುವವನಾದನು. ಮಹಾಪಾತಕಗಳನ್ನು ಮಾಡಿದ ಆ ಬ್ರಾಹ್ಮಣನು ಸಾಧುಗಳ ಸಂಘದಿಂದ ಒಂದಾನೊಂದು ಸಲ ತೀರ್ಥಯಾತ್ರೆ ಮಾಡಹೊರಟು ಅಯೋಧ್ಯೆಗೆ ಬಂದನು. ಸತ್ಸಂಗದ ಪರಿಣಾಮವಾಗಿ ಆ ದ್ವಿಜನು ಪಾಪಮೋಚನ ತೀರ್ಥದಲ್ಲಿ ಸ್ನಾನ ಮಾಡಿದನು. ಅವನ ಪಾಪರಾಶಿಯು ಆಗಲೇ ಸಂಪೂರ್ಣವಾಗಿ ನಾಶವಾಗಿ ಅವನು ಕ್ಷಣಮಾತ್ರದಲ್ಲಿಯೇ ನಿಷ್ಪಾಪನಾದನು. ಮುನೀಶ್ವರ, ಅವನ ತಲೆಯ ಮೇಲೆ ಸ್ವರ್ಗದಿಂದ ಪುಷ್ಪವೃಷ್ಟಿಯು ಸುರಿಯಿತು. ದಿವ್ಯ ವಿಮಾನವನ್ನೇರಿ ಆ ದ್ವಿಜನು ಕೂಡಲೇ ವಿಷ್ಣು ಲೋಕಕ್ಕೆ ಹೋದನು. ಅಯ್ಯ ದ್ವಿಜಶ್ರೇಷ್ಠನೇ, ಮಹತ್ತರವಾದ ಆ ಆಶ್ಚರ್ಯವನ್ನು ಕಂಡು ನಾನು ಉತ್ತಮ ಶ್ರದ್ಧೆಯಿಂದ ಕೂಡಿದವನಾಗಿ ಅಲ್ಲಿ ಸ್ನಾನ ಮಾಡಿದೆನು. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಅಲ್ಲಿ ಸ್ನಾನವನ್ನು ದಾನವನ್ನು ಮಾಡುವುದು ಬಹು ವಿಶೇಷ. ಮನುಷ್ಯರು ಸರ್ವ ಪಾಪ ಪರಿಶುದ್ಧಿಗಾಗಿ ಅಂದು ಸ್ನಾನವನ್ನು ದಾನವನ್ನು ಮಾಡಬೇಕು. ಬೇರೆ ದಿನಗಳಲ್ಲಾದರೂ ಅಲ್ಲಿ ಸ್ನಾನ ಮಾಡಿದರೆ ಸರ್ವ ಪಾಪಗಳಿಗೂ ಕ್ಷಯ ಉಂಟಾಗುತ್ತದೆ. ಪಾಪಮೋಚನ ತೀರ್ಥದಿಂದ ಪೂರ್ವಕ್ಕೆ ಸರಯೂ ಜಲದಲ್ಲಿ 100 ಧನುಸ್ಸುಗಳಷ್ಟು ಪ್ರಮಾಣವುಳ್ಳದ್ದಾಗಿರುವ ಸಹಸ್ರಧಾರವೆಂಬ ಒಂದು ಉತ್ತಮ ತೀರ್ಥವಿರುವುದು. ಅದು ಸರ್ವ ಪಾಪಗಳನ್ನು ಹೋಗಲಾಡಿಸತಕ್ಕದ್ದು. ಪೂರ್ವದಲ್ಲಿ ಶ್ರೀರಾಮನ ಆಜ್ಞೆಯಿಂದ ಶತ್ರುವೀರರನ್ನು ಧ್ವಂಸ ಮಾಡುವವನಾದ ವೀರ ಲಕ್ಷ್ಮಣನು ಆ ತೀರ್ಥದಲ್ಲಿಯೇ ಯೋಗದಿಂದ ಪ್ರಾಣಗಳನ್ನು ತೊರೆದು ಶೇಷತ್ವವನ್ನೈದಿದನು. ಒಂದು ಧನುಸ್ಸಿನ ಪ್ರಮಾಣವು 3.5 ಹಸ್ತವೆಂದು ತಿಳಿಯುತ್ತಾರೆ. 4 ಹಸ್ತಗಳಿಗೆ ಒಂದು ದಂಡವೆಂದು ಹೆಸರಾಗುತ್ತದೆ. ಸೂತ ಪುರಾಣಿಕನು ಹೇಳುತ್ತಾನೆ, ಈ ರೀತಿಯಾಗಿ ನುಡಿದ ಕುಂಭಸಂಭವ ಅಂದರೆ ಅಗಸ್ತ್ಯ ಮುನಿಯ ಮಾತುಗಳನ್ನು ಕೇಳಿ ಕೃಷ್ಣ ದ್ವೈಪಾಯನನಾದ ವ್ಯಾಸನು ಕೌತುಕದಿಂದ ಮತ್ತೆ ಪ್ರಶ್ನೆ ಮಾಡಿದನು. ವ್ಯಾಸನು ಕೇಳುತ್ತಾನೆ, ಎಲೈ ಸುವ್ರತನೇ, ಸಹಸ್ರಧಾರದ ಮಹಾತ್ಮ್ಯವನ್ನು ವಿಸ್ತಾರವಾಗಿ ಹೇಳು. ತೀರ್ಥ ಮಹಾತ್ಮ್ಯವನ್ನು ಕೇಳುತ್ತಿದ್ದರೆ ನನ್ನ ಮನಸ್ಸು ತೃಪ್ತಿ ಹೊಂದುವುದೇ ಇಲ್ಲವು, ಇನ್ನೂ ಕೇಳಬೇಕೆನ್ನಿಸುತ್ತದೆ. ಅಗಸ್ತ್ಯನು ಹೇಳುತ್ತಾನೆ, ಎಲೈ ಮುನಿಯೇ, ನಾನು ಹೇಳುವ ಕಥೆಯನ್ನು ಸಾವಧಾನವಾಗಿ ಲಾಲಿಸು. ಮಹೋದಯದಿಂದ ಆ ಸಹಸ್ರಧಾರ ತೀರ್ಥವು ಉತ್ಪತ್ತಿಯಾಯಿತು. ಪೂರ್ವದಲ್ಲಿ ರಘುಪತಿಯಾದ ಶ್ರೀರಾಮನು ದೇವಕಾರ್ಯವನ್ನು ನೆರವೇರಿಸಿಯಾದ ತರುವಾಯ ಕಾಲನೊಡನೆ ಅಂದರೆ ಯಮನೊಡನೆ ಸೇರಿ ಮಂತ್ರಾಲೋಚನೆಯನ್ನು ನಡೆಸುತ್ತಿದ್ದನು. ನಾವು ಆಲೋಚನೆ ಮಾಡುತ್ತಿರುವಾಗ ಯಾವನು ಸಮೀಪಕ್ಕೆ ಬಂದು ನಮ್ಮನ್ನು ನೋಡುತ್ತಾನೆಯೋ ಅವನು ಕ್ಷಿಪ್ರದಲ್ಲಿಯೇ ನನ್ನಿಂದ ತ್ಯಾಜ್ಯನಾಗುತ್ತಾನೆ, ಹೀಗೆಂದು ಅವನು ನಿಯಮ ಮಾಡಿಕೊಂಡಿದ್ದನು. ಅವನು ಹಾಗೆ ಆಲೋಚಿಸುತ್ತಿರುವಂತೆಯೇ ಬಾಗಿಲಲ್ಲಿ ಲಕ್ಷ್ಮಣನು ನಿಂತಿರಲಾಗಿ ತಪೋರಾಶಿಯೂ ತೇಜೋನಿಧಿಯೂ ಆದ ದೂರ್ವಾಸ ಮಹರ್ಷಿಯು ಅಲ್ಲಿಗೆ ಬಂದನು. ಆತನು ಹಸಿವಿನಿಂದ ಕಳವಳ ಹೊಂದಿದವನಾಗಿ ಲಕ್ಷ್ಮಣನನ್ನು ಕುರಿತು ಪ್ರೀತಿಯಿಂದ ಬೇಗನೆ ಹೀಗೆ ಹೇಳಿದನು. ದೂರ್ವಾಸನು ಹೇಳುತ್ತಾನೆ, ಸೌಮಿತ್ರಿ, ನೀನು ಬೇಗನೆ ಹೋಗು, ಶ್ರೀರಾಮನಲ್ಲಿಗೆ ಹೋಗಿ ನಾನು ಬಂದಿರುವುದಾಗಿ ನಿವೇದಿಸು.
ಕಾರ್ಯಾರ್ಥಿಯಾಗಿ ಬಂದಿರುವ ನನ್ನ ಈ ವಾಕ್ಯವನ್ನು ನೀನು ನಡೆಸಲೇಬೇಕು. ಅಗಸ್ತ್ಯನು ಹೇಳುತ್ತಾನೆ, ಸೌಮಿತ್ರಿಯು ಆ ಮುನಿಯ ಶಾಪಕ್ಕೆ ಹೆದರಿ ಅವರಿಬ್ಬರೆದುರಿಗೆ ಬೇಗನೆ ಹೋಗಿ, ಅಂದರೆ ಆ ಕಾಲನು ಯಮಧರ್ಮರಾಯನು ಶ್ರೀರಾಮನು ಕುಳಿತಿರುವಾಗ ಅವರ ಎದುರಿಗೆ ಬೇಗನೆ ಹೋಗಿ, ತಪೋರಾಶಿಯು ಅತ್ರಿನಂದನನು ಆದ ದೂರ್ವಾಸ ಮುನಿಯು ದರ್ಶನಾರ್ಥಿಯಾಗಿ ಬಂದಿರುವನೆಂದು ಶ್ರೀರಾಮನಿಗೆ ನಿವೇದಿಸಿದನು. ರಾಮನು ಕೂಡ ಕಾಲನಿಗೆ ಸಂಗತಿಯನ್ನು ತಿಳಿಸಿ ಕಳುಹಿಸಿ ಹೊರಗೆ ಬಂದನು. ಆ ಮುನಿಯನ್ನು ಕಂಡು ಪ್ರಣಾಮ ಮಾಡಿದನು. ಆ ಪ್ರಭುವು ಆದರದಿಂದ ಅವನಿಗೆ ತೃಪ್ತಿಯಾಗುವಂತೆ ಭೋಜನವನ್ನು ಮಾಡಿಸಿದನು. ಮುನಿಶ್ರೇಷ್ಠನಾದ ದೂರ್ವಾಸನನ್ನು ತಾನೇ ಸ್ವಂತವಾಗಿ ಆಧರಿಸಿ ಕಳುಹಿಸಿಕೊಟ್ಟನು. ಸತ್ಯ ಭಂಗವಾಗುವುದಲ್ಲ ಎಂಬ ಭಯದಿಂದ ಭೀತನಾದ ಆ ವೀರನು ಆಗಲೇ ಲಕ್ಷ್ಮಣನನ್ನು ತ್ಯಜಿಸಿಬಿಟ್ಟನು. ಆ ಸಮಯದಲ್ಲಿ ವೀರನು ಸುಮತಿಯೂ ಆದ ಲಕ್ಷ್ಮಣನು ಕೂಡ ಹಿರಿಯಣ್ಣನ ಮಾತನ್ನು ಸಾರ್ಥಕ ಮಾಡಬಯಸಿ ಸರಯು ತೀರಕ್ಕೆ ಬಂದನು. ಅಲ್ಲಿಗೆ ಬಂದು ಸ್ನಾನ ಮಾಡಿ ತೊರೆಯಿಂದ ಧ್ಯಾನಕ್ಕೆ ಕುಳಿತು ಶಾಂತವಾದ ಮನಸ್ಸನ್ನು ಚಿದಾತ್ಮನಲ್ಲಿ ನೆಲೆಗೊಳಿಸಿದನು. ಬಳಿಕ ಅಲ್ಲಿ 1000 ಹೆಡೆಗಳಿಂದ ಅಲಂಕೃತನು, ಕಣ್ಣುಗಳಿಂದ ಸಮಸ್ತ ವಿಷಯಗಳನ್ನು ಕೇಳುವವನು, ಶ್ರೇಷ್ಠನೂ ಆದ ಆದಿಶೇಷನು ಭೂಮಿಯನ್ನು 1000 ಭಾಗವಾಗಿ ಸೀಳಿಕೊಂಡು ಆವಿರ್ಭವಿಸಿದನು. ಸುರಲೋಕದಿಂದ ಸುರೇಂದ್ರನು ಕೂಡ ಅಮರರೊಡಗೂಡಿ ಅಲ್ಲಿಗೆ ಬಂದನು. ಬಳಿಕ ಸತ್ಯಸಂಕಲ್ಪನಾದ ಲಕ್ಷ್ಮಣನು ಶೇಷಾತ್ಮತ್ವವನ್ನು ಹೊಂದಿದುದನ್ನು ಕಂಡು ಅಲ್ಲಿ ನೆರೆದು ನೋಡುತ್ತಿರುವ ಸುರರೆದುರಿಗೆಯೇ ಇಂದ್ರನು ಅವನನ್ನು ಕುರಿತು ಮಧುರವಾಗಿ ನುಡಿಯತೊಡಗಿದನು. ಇಂದ್ರನು ಹೇಳುತ್ತಾನೆ, ಲಕ್ಷ್ಮಣ, ನೀನು ಬೇಗನೆ ಇಲ್ಲಿಂದ ಎದ್ದು ನಿನ್ನದೇ ಆದ ಸ್ವಂತ ಪದವಿಯನ್ನು ಆರೋಹಿಸು. ಶತ್ರುಗಳನ್ನು ಕಡಿದುರುಳಿಸಿದ ಎಲೈ ವೀರನೇ, ದೇವ ಕಾರ್ಯವು ನಿನ್ನಿಂದ ನೆರವೇರಿದೆ. ಸನಾತನವೂ ವೈಷ್ಣವವೂ ಆದ ಪರಮ ಪದವಿಯನ್ನು ನೀನು ಪಡೆಯುವವನಾಗು. ನಿನ್ನ ಮೂರ್ತಿಯಾದ ಆದಿಶೇಷನು ಕೂಡ ಹೊಳೆಯುವ ಹೆಡೆಗಳುಳ್ಳವನಾಗಿ ತನ್ನ 1000 ಹೆಡೆಗಳಿಂದಲೂ ಭೂಮಿಯನ್ನು 1000 ಸೀಳುಗಳಾಗಿ ಸೀಳಿಕೊಂಡು ಇಲ್ಲಿಗೆ ಬಂದಿದ್ದಾನೆ. ಶೇಷನ 1000 ಹೆಡೆಗಳು ಭೂಮಿಯ 1000 ಛಿದ್ರಗಳಿಂದ ಹೊರಬಂದವು. ಆ 1000 ಸೀಳುಗಳು 1000 ಹೆಡೆಗಳ ಮಣಿಗಳಿಂದ ದಗ್ಧವಾದವು. ಆದುದರಿಂದ ಸರಯೂ ತೀರದಲ್ಲಿರುವ ಶುಭಕರವಾದ ಈ ಮಹಾತೀರ್ಥವು ಸಹಸ್ರಧಾರವೆಂದು ಖ್ಯಾತಿ ಹೊಂದುವುದು ಎಂಬುದರಲ್ಲಿ ಸಂಶಯವಿಲ್ಲವು. ಈ ಸಹಸ್ರಧಾರ ಕ್ಷೇತ್ರದ ಪ್ರಮಾಣವು 25 ಧನುಸ್ಸುಗಳು. ಶ್ರದ್ಧೆಯಿಂದ ಇಲ್ಲಿ ಸ್ನಾನ, ದಾನ, ಶ್ರಾದ್ದಗಳನ್ನು ಮಾಡುವ ನರನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಶುದ್ಧಾತ್ಮನಾಗಿ ವಿಷ್ಣುಲೋಕಕ್ಕೆ ಹೋಗುತ್ತಾನೆ. ಧೀಮಂತನಾದ ಯಾವ ಮಾನವನು ಇಲ್ಲಿ ಸ್ನಾನ ಮಾಡಿ ಅವ್ಯಯನಾದ ಶೇಷನನ್ನು ಪೂಜಿಸಿ ವಿಧಿವತ್ತಾಗಿ ತೀರ್ಥವನ್ನು ಪೂಜೆ ಮಾಡುವನೋ ಅವನು ವಿಷ್ಣುಲೋಕವನ್ನು ಪಡೆಯುತ್ತಾನೆ. ಆದುದರಿಂದ ಇಲ್ಲಿ ವಿಧಿಪುರಸ್ಸರವಾಗಿ ಸ್ನಾನ ಮಾಡಬೇಕು. ವಿಶೇಷವಾಗಿ ಶೇಷನನ್ನು ಸರ್ಪರೂಪದಿಂದಲೇ ಧ್ಯಾನಿಸಬೇಕು. ಶೇಷರೂಪರೆಂದೇ ಭಾವಿಸಿ ಬ್ರಾಹ್ಮಣರನ್ನು ಪೂಜಿಸಬೇಕು. ಚಿನ್ನವನ್ನು, ಅನ್ನವನ್ನು, ಬಟ್ಟೆಗಳನ್ನು ಶ್ರದ್ಧೆಯಿಂದ ಅವರಿಗೆ ದಾನ ಮಾಡಬೇಕು. ಸ್ನಾನ, ದಾನ, ಹರಿಪೂಜೆ ಇವೆಲ್ಲವೂ ಈ ತೀರ್ಥದಲ್ಲಿ ಅಕ್ಷಯವಾಗುತ್ತದೆ. ಆದುದರಿಂದ ಈ ಮಹಾತೀರ್ಥವು ಭೂಮಿಯಲ್ಲಿ ಸರ್ವಕಾಲದಲ್ಲಿಯೂ ಬಯಸಿದ ಸರ್ವ ಫಲಗಳನ್ನು ಕೊಡುವಂತಹದಾಗುತ್ತದೆ. ಈ ವಿಷಯದಲ್ಲಿ ವಿಚಾರ ಮಾಡಬೇಕಾದುದಿಲ್ಲವು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಸತ್ಪುರುಷರಾದವರು ಇಲ್ಲಿ ನಾಗರನ್ನು ಉದ್ದೇಶಿಸಿ ಪ್ರಯತ್ನಪೂರ್ವಕವಾಗಿ ಮೊದಲು ಶೇಷನಿಗೆ ಪೂಜೆ ಮಾಡಿ ಬಹುವಾಗಿ ಉತ್ಸವವನ್ನು ಆಚರಿಸಬೇಕು. ಎಲ್ಲ ಮಾನವರು ಮಹತ್ತಾದ ಈ ತೀರ್ಥದಲ್ಲಿ ನಾಗಪೂಜಾ ಪೂರ್ವಕವಾಗಿ ಬ್ರಾಹ್ಮಣರನ್ನು ಭಕ್ತಿಯಿಂದ ಸಂತೋಷಪಡಿಸಿ ಉತ್ಸವವನ್ನು ಮಾಡಿದರೆ ಸಮಸ್ತ ಸರ್ಪಗಳು ಸಂತುಷ್ಟಿ ಹೊಂದಿದುವಾಗಿ ಮನುಷ್ಯರನ್ನು ಪೀಡಿಸುವುದಿಲ್ಲವು. ವೈಶಾಖ ಮಾಸದಲ್ಲಿ ಯಾರು ಮನಸ್ಸಮಾಧಾನ ಹೊಂದಿದವರಾಗಿ ಇಲ್ಲಿ ಸ್ನಾನ ಮಾಡುವರೋ ಅವರಿಗೆ 100 ಕಲ್ಪಕೋಟಿಗಳಾದರೂ ಪುನರಾವೃತ್ತಿ ಇರುವುದಿಲ್ಲ. ಆದುದರಿಂದ ವೈಶಾಖ ಮಾಸದಲ್ಲಿ ಮಾನವರು ಪ್ರಯತ್ನಪೂರ್ವಕವಾಗಿ ಇಲ್ಲಿ ಸ್ನಾನವನ್ನು, ದಾನವನ್ನು ಮಾಡಬೇಕು. ವಿಶೇಷವಾಗಿ ಶ್ರೀಹರಿಯನ್ನು, ಬ್ರಾಹ್ಮಣರನ್ನು ಪೂಜಿಸಬೇಕು. ಈ ತೀರ್ಥ ಸೇವೆಯನ್ನು ಮಾಡಿದ ಮನುಷ್ಯರಿಗೆ ಸಮಸ್ತ ಇಷ್ಟಾರ್ಥಗಳು ಲಭಿಸುತ್ತವೆ. ಈ ತೀರ್ಥ ಶ್ರೇಷ್ಠದಲ್ಲಿ ಕರುವಿನಿಂದೊಡಗೂಡಿದ ಕರೆಯುವ ಹಸುವನ್ನು ಸರ್ವಾಲಂಕಾರಗಳಿಂದಲೂ ಅಲಂಕರಿಸಿ ಸತ್ಪಾತ್ರನಾದ ಬ್ರಾಹ್ಮಣನಿಗೆ ವಿಷ್ಣುವನ್ನು ಉದ್ದೇಶಿಸಿ ಯಾವನು ದಾನ ಮಾಡುತ್ತಾನೆಯೋ ಅವನಿಗೆ ಸನಾತನವಾದ ವಿಷ್ಣುಲೋಕದಲ್ಲಿ ಸದಾ ಕಾಲದಲ್ಲಿಯೂ ವಾಸವುಂಟಾಗುತ್ತದೆ. ಈ ತೀರ್ಥ ಸ್ನಾನದಿಂದ ಮಾನವನು ಅಕ್ಷಯವಾದ ಸ್ವರ್ಗಲೋಕವನ್ನು ಪಡೆಯುತ್ತಾನೆ. ವಿಶೇಷವಾಗಿ ಈ ತೀರ್ಥದಲ್ಲಿ ವೈಶಾಖ ಮಾಸದಲ್ಲಿ ಮಾನವರು ಶ್ರದ್ಧೆಯಿಂದೊಡಗೂಡಿ ಶ್ರೀ ಲಕ್ಷ್ಮೀನಾರಾಯಣರ ಪ್ರೀತಿಗಾಗಿಯೂ ಲಕ್ಷ್ಮೀ ಪ್ರಾಪ್ತಿಗಾಗಿಯೂ ಅಲಂಕಾರಗಳಿಂದಲೂ ವಸ್ತ್ರಗಳಿಂದಲೂ ಬ್ರಾಹ್ಮಣ ದಂಪತಿಗಳನ್ನು ಪೂಜಿಸಬೇಕು. ಪೃಥ್ವಿಯಲ್ಲಿರುವ ಸಮಸ್ತ ತೀರ್ಥಗಳು ವೈಶಾಖ ಮಾಸದಲ್ಲಿ ಇಲ್ಲಿಗೆ ಬಂದು ನೆಲೆಸಿರುತ್ತವೆ. ಈ ವಿಷಯದಲ್ಲಿ ಸಂಶಯವಿಲ್ಲವು. ಆದುದರಿಂದ
ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಇಲ್ಲಿ ಸ್ನಾನ ಮಾಡುವುದರಿಂದ ನರರಿಗೆ ಸಮಸ್ತ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದ ಮಹತ್ ಫಲವುಂಟಾಗುತ್ತದೆ. ಅಗಸ್ತ್ಯನು ಹೇಳುತ್ತಾನೆ, ಎಲೈ ಮುನಿರಾಜನೇ, ಇಂದ್ರನು ಲಕ್ಷ್ಮಣನನ್ನು ಕುರಿತು ಈ ರೀತಿಯಾಗಿ ನುಡಿದು ಭೂಭಾರವನ್ನು ಪರಿಹರಿಸುವ ಸಾಮರ್ಥ್ಯವುಳ್ಳ ಆದಿಶೇಷನನ್ನು ಆ ತೀರ್ಥದಲ್ಲಿ ಸ್ಥಾಪನೆ ಮಾಡಿ ಲಕ್ಷ್ಮಣನನ್ನು ಯಾನವನ್ನೇರಿಸಿಕೊಂಡು ಆದರದಿಂದ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿದನು. ಅಂದಿನಿಂದಲೂ ಆ ತೀರ್ಥವು ಪರಮ ವಿಖ್ಯಾತಿಯನ್ನು ಪಡೆಯಿತು. ವೈಶಾಖ ಮಾಸದಲ್ಲಿ ಆ ತೀರ್ಥದ ಮಹಾತ್ಮ್ಯವು ಅತ್ಯಂತ ಮಹತ್ತರವಾಗಿರುವುದೆಂದು ಹೇಳಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಲ್ಲಿಯೂ ಅದರ ಮಹಿಮೆಯು ವಿಶೇಷವಾಗಿರುವುದೆಂದು ಹೇಳಲ್ಪಟ್ಟಿದೆ. ಬೇರೆ ಕಾಲಗಳಲ್ಲಿ ಪರ್ವ ಸಂದರ್ಭಗಳಲ್ಲಿ ವಿಶೇಷ ಶ್ರೇಷ್ಠವೆನಿಸುವುದು. ಆಗ ಸಹಸ್ರಧಾರ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ನರನು ಸ್ವರ್ಗವನ್ನು ಪಡೆಯುತ್ತಾನೆ. ಧೀಮಂತನಾದ ಯಾವ ನರಶ್ರೇಷ್ಠನು ಈ ತೀರ್ಥದಲ್ಲಿ ತನ್ನ ಶಕ್ತಿಯನುಸಾರವಾಗಿ ಆದರದಿಂದ ವಿಧಿವತ್ತಾಗಿ ಸ್ನಾನ ದಾನಗಳನ್ನು ಮಾಡುತ್ತಾನೆಯೋ ಅವನು ನಿರ್ಮಲಾತ್ಮನಾಗಿ ಇಲ್ಲಿ ವಿಪುಲವಾದ ಭೋಗಗಳನ್ನು ಅನುಭವಿಸುತ್ತಾನೆ. ಮುಂದೆಯೂ ತನ್ನ ಭಕ್ತಿಯಿಂದ ಭುಜಗಶಾಯಿಯಾದ ಶ್ರೀಪತಿಯ ಆತ್ಮದೊಡನೆ ಐಕ್ಯವನ್ನು ಪಡೆಯುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಅಯೋಧ್ಯ ಮಹಾತ್ಮ್ಯದಲ್ಲಿ ಬ್ರಹ್ಮಕುಂಡ ಸಹಸ್ರಧಾರ ತೀರ್ಥ ಮಹಾತ್ಮ್ಯ ವರ್ಣನವೆಂಬ 2ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.